ಬಸವರಾಜ ಹೊರಟ್ಟಿಯವರು ಸತತವಾಗಿ 8 ಸಲ ಅವರು MLC ಆಗಿದ್ದಾರೆ ಮತ್ತು ಸಭಾಪತಿಗಳಾಗೂ ಕೆಲಸ ಮಾಡಿದ್ದಾರೆ. ಬಟ್ ಯಾವಾಗ ನಾವು ಸಭಾಪತಿನ ಆಯ್ಕೆ ಮಾಡ್ತಾರೆ, ಯಾವ ಪಾರ್ಟಿಗೆ ಮೆಜಾರಿಟಿ ಇದೆಯೋ ಆ ಪಾರ್ಟಿಯವರು ಸಭಾಪತಿ ಆಗ್ತಾರೆ. ಈಗ ಕಾಂಗ್ರೆಸ್ಸು ಜಾಸ್ತಿ ಆಗಿದೆ, ಹಾಗಾಗಿ ಕಾಂಗ್ರೆಸ್ನವ್ರು ಮಾಡ್ಕೋತಾರೆ. ಅವ್ರಿಗೆ ಯಾರಿಗೆ ಬೇಕು, ನಿಮ್ಮ ಟರ್ಮ್ ಆಗಿ ರಾಜೀನಾಮೆ ಕೊಟ್ಟು ಹೋಗ್ಬೇಕು ನೀವು. ಅದ್ರ ಬದಲು ಹಠ ಹಿಡಿದು ಕೂತ್ಕೊಂಡ್ರೆ ಇದು ಡೆಮಾಕ್ರಸಿಗೆ ವಿರೋಧ ಇದು. ಬಿಕಾಸ್ ಜನತಾಂತ್ರಿಕ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂಥ ಒಬ್ಬ ಸಭಾಪತಿನೇ ಈ ರೀತಿಯಾಗಿ ನೀವು ಇಲ್ಲ ನಾನು ರಾಜೀನಾಮೆ ಕೊಡಲ್ಲ, ನಾನು ಸದನದಲ್ಲಿ ಕೊಟ್ಟಿದ್ದೀನಿ, ಅದೇನೋ ಟೈಪಿಂಗ್ ಸರಿ ಇಲ್ಲ, ಲೆಟ್ರೆಡ್ ಎಂಥದ್ದು, ನೋ, ಇಟ್ಸ್ ನಾಟ್. ನಿಮಗೆ ಕೋರಮ್ ಇಲ್ಲ, ಅವ್ರು ಮಾಡ್ಕೋತಾರೆ ಯಾರಿಗೆ ಬೇಕು ಅವರನ್ನು. ಅದನ್ನು ಬಿಟ್ಬಿಟ್ಟಿದ್ದಾರೆ ಚೇನೋ. ಅವಧಿ ಮುಗಿಯೋಕ್ಕೆ ಹಾಗಾದ್ರೆ ಬೇರೆಯವ್ರು ಏನು ಮಾಡಬೇಕು? ಈಗ ಸಿದ್ದರಾಮಯ್ಯನೂ ನಂದು ಅವಧಿ ಮುಗಿಲ್ಲ ಕೂತ್ಕೊತೀನಿ ಅನ್ಬೋದಾಯ್ತನೋ? ಹಾಗಲ್ಲ. ಅದು ಸಭಾಪತಿ ಸ್ಥಾನದಲ್ಲಿ ಇದ್ದಂಥವ್ರು 8 ಸಾರಿ MLC ಆಗಿ ಗೆದ್ದಿರೋ ಅಂಥವ್ರು, ಅದರ ಮೌಲ್ಯ ಎಲ್ಲ ಗೊತ್ತಿರೋ ಅಂಥವ್ರು, ಅವ್ರ ನಡವಳಿಕೆ ಚೆನ್ನಾಗಿದೆ ಇಲ್ಲಿ ತನಕ. ನಾನು ಅಲ್ಲೇ MLC ಆಗಿದ್ದು, ಅವ್ರ ನಡವಳಿಕೆ ಚೆನ್ನಾಗಿದೆ. ಬಿಡ ಯಾಕೆ ಗೊತ್ತಾಗಲಿಲ್ಲಪ್ಪ, ಏನಾಯ್ತು ಅವ್ರಿಗೆ ಕಾರಣ? ಹಾಂ ಹಾಂ ನೇರವಾಗಿ ಸಿಎಂಗೆ ರಾಜೀನಾಮೆ ಕೇಳೋ ರೈಟ್ಸ್ ಇಲ್ಲ ಇದರಲ್ಲಿ. ಅದು ಸಭೆ ಸದನದಲ್ಲಿ ಡಿಸೈಡ್ ಆಗಬೇಕು ಸದಸ್ಯರಿಂದ ಅಂತ. ಅದು ಟೆಕ್ನಿಕಲ್ಲು ಅಂತಾರೆ, ಮೆಕ್ಯಾನಿಕಲ್ಲು ಅಂತಾರೆ, ಕೆಮಿಕಲ್ಲು, ಟೆಕ್ನಿಕಲ್ಲು, ಮೆಕ್ಯಾನಿಕಲ್ಲು, ಅದು ಬೇರೆ. ಬಟ್ ಆ ಪಾರ್ಟಿ, ಯಾವ ಪಾರ್ಟಿಯಲ್ಲಿ ಇವರಿದ್ದು BJP, ಆ ಪಾರ್ಟಿ ಬಹುಮತವನ್ನು ಅಲ್ಲಿ ಕಳ್ಕೊಂಡಿದೆ. ಕಾಂಗ್ರೆಸ್ಸು ಬಹುಮತ ಇದೆ. ಅದರಿಂದ ಕಾಂಗ್ರೆಸ್ನವರು ಅವರ ಸಭಾಪತಿನ ಆಯ್ಕೆ ಮಾಡ್ಕೊತಾರೆ. ಅವರು ಇಲ್ಲ ನಾನೇ ಇರ್ತೀನಿ ಅಂತಂದ್ರೆ ಹೇಗೆ? ನೋ, ಇಟ್ ಈಸ್ ಅಗೇನ್ಸ್ಟ್ ಟು ದ ಡೆಮೋಕ್ರೆಟಿಕ್ ಐಡಿಯಾಲಜಿ. ಅಲ್ಲ, ಅವರು ಐ ಮಸ್ಟ್ ರಿಸೈನ್ ಆ್ಯಂಡ್ ಗೆಟ್ ಔಟ್. ನನಗೆ ಭಾಳ ಆತ್ಮೀಯ ಸ್ನೇಹಿತರು ಅವರು, ನನಗೆ ಭಾಳ ಆತ್ಮೀಯ ಸ್ನೇಹಿತರು. ಇವೆಲ್ಲ ಒಂದು ಕಾನೂನು ಇದಾವೆ ಅದೆಲ್ಲದಕ್ಕೂ. ಎಲ್ಲ ಬಿಟ್ಟು ನಾನೇ ಇರ್ತೀನಿ ಅಂತಂದ್ರೆ ಹೆಂಗಾಯ್ತದೆ ಕತೆ? ಹಾಂ ಹಾಂ